ಹೇ, ನೀನ್ ಯಾವತ್ತಾರು ಇನ್ಶೂರೆನ್ಸ್ ಕ್ಲೇಮ್ಗೆ ಫೈಲ್ ಮಾಡಿದ್ಯಾ? ಹಾ, ಒಂದ್ಸರಿ ಮಾಡಿದ್ದೆ. ನಮ್ ತಂದೆದು ಲೈಫ್ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಬೇಕಾರೆ. ಬಟ್ ಏನ್ ಗೊತ್ತಾ, ಫುಲ್ ತಲೆನೋವು ಬಂದ್ಬಿಟ್ಟಿತ್ತು. ಯಾಕಂದ್ರೆ ಇನ್ಶೂರೆನ್ಸ್ ಕಂಪ್ನಿಯವರು ಸ್ಯಾಂಕ್ಷನ್ ಮಾಡೋದಕ್ಕೆ ಕ್ಲೇಮ್ನ ತುಂಬಾನೇ ಡಿಫಿಕಲ್ಟ್ ಪ್ರಾಸೆಸ್ ಮಾಡಿದ್ರು. ಅದೆಲ್ಲ ಮುಗಿಸೋ ಅಷ್ಟ್ರಲ್ಲಿ ಸಾಕಾಗೋಯ್ತು. ನೀನ್ ಹೇಳ್ತಿರೋ ಸಮಸ್ಯೆ ನಂಗೆ ಅರ್ಥ ಆಗುತ್ತೆ. ಬಟ್ ನಿನಗ್ ಗೊತ್ತೈತಾ ಈ ಫ್ರಸ್ಟ್ರೇಟಿಂಗ್ ಇನ್ಶೂರೆನ್ಸ್ ಕಂಪ್ನೀಸ್ ಇಂದ ನೀನ್ ಹಣ ಮಾಡ್ಬೋದು ಅಂತ? ಹೌದಾ? ಏನ್ ಹೇಳ್ತಿದ್ಯಾ ನೀನು? ಈ ಲೈಫ್ ಇನ್ಶೂರೆನ್ಸ್ ಕಂಪ್ನೀಸ್ ಮೇಲೆ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ಅಂದ್ರೆ ಅವರ ಫೈನಾನ್ಷಿಯಲ್ಸ್ ನೋಡಿ, ಇಂಡಸ್ಟ್ರಿ ಟ್ರೆಂಡ್ಸ್ ನೋಡಿ, ಹಾಗೆ ರೆಗ್ಯುಲೇಟರಿ ಎನ್ವೈರನ್ಮೆಂಟ್ ಕೂಡ ನೋಡಿ. ಸೊ ಈ ರೀತಿ ನೋಡಿ ನೀನು ಇನ್ವೆಸ್ಟ್ ಮಾಡಿದ್ರೆ ಅವರ ಸ್ಟಾಕ್ಸ್ ಮೇಲೆ ನೀನು ತುಂಬಾನೇ ಹಣ ಮಾಡ್ಬೋದು. ನಾನ್ ಈ ತರ ಎಲ್ಲ ಯೋಚನೆ ಮಾಡಿಲ್ಲ. ಬಟ್ ಈ ಇನ್ಶೂರೆನ್ಸ್ ಕಂಪ್ನೀಸ್ನೆಲ್ಲ ಇನ್ವೆಸ್ಟ್ಮೆಂಟ್ ತರ ಹೇಗೆ ಅನಲೈಸ್ ಮಾಡೋದು? ಈ ವಿಡಿಯೋಲಿ ನಾವು ಎಕ್ಸಾಕ್ಟ್ಲಿ ಅದನ್ನೇ ಡಿಸ್ಕಸ್ ಮಾಡ್ತಾ ಇದೀವಿ. ಒಂದು ಇನ್ಶೂರೆನ್ಸ್ ಕಂಪ್ನಿನ ಹೇಗೆ ಅನಲೈಸ್ ಮಾಡೋದು ಅಂತ. ಹಾಗೆ ನಾವು ರೈಟ್ ಸ್ಟಾಕ್ಸ್ ನ ಕಂಡುಹಿಡಿಬೇಕು ಅಂದ್ರೆ ಯಾವ ರೀತಿಯಾದ ಕೀ ರೇಷಿಯೋಸ್ ಬಳಸಬೇಕು, ಹಾಗೆ ಯಾವ ರೀತಿಯಾದ ವ್ಯಾಲ್ಯೂಯೇಷನ್ ಮೆಟ್ರಿಕ್ಸ್ ನ ಬಳಸಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸೊ ನೀನೇನಾದ್ರು ಇನ್ಶೂರೆನ್ಸ್ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಈ ವಿಡಿಯೋ ನೀನು ನೋಡ್ಲೇಬೇಕು. ನೀವಿನ್ನು ಗ್ರೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬೋದು. ನಾವು ನಿಮಗೆ ಪರ್ಸನಲ್ ಫಿನಾನ್ಸ್ ರಿಲೇಟೆಡ್ ಹಾಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್, ಅದ್ರ ಜೊತೆಗೆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀವಿ. ಅದ್ರ ಜೊತೆಗೆ ನೀವು ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜಸ್ ನ ಕೂಡ ಫಾಲೋ ಮಾಡ್ಬೋದು. ಬನ್ನಿ ಈಗ ಇನ್ಶೂರೆನ್ಸ್ ಇಂಡಸ್ಟ್ರಿಯ ಓವರ್ ವ್ಯೂ ಇಂದ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆ ಗೊತ್ತಿತ್ತಾ, ಭಾರತ ಗ್ಲೋಬಲ್ ಲೈಫ್ ಇನ್ಶೂರೆನ್ಸ್ ಮಾರ್ಕೆಟ್ ಅಲ್ಲಿ 10ನೇ ಸ್ಥಾನದಲ್ಲಿದೆ ಅಂತ. ಇನ್ನ ನಾನ್ ಲೈಫ್ ಇನ್ಶೂರೆನ್ಸ್ ಮಾರ್ಕೆಟ್ ಅಂತ ತಗೊಂಡ್ರೆ 15ನೇ ಸ್ಥಾನದಲ್ಲಿದೆ. ಇನ್ನ ಏಷ್ಯಾ ಅಂತ ತಗೊಂಡ್ರೆ ಅದು ಜನರಲ್ ಇನ್ಶೂರೆನ್ಸ್ ಅಲ್ಲಿ 4ನೇ ಸ್ಥಾನದಲ್ಲಿದೆ. ಸೊ ಹಾಗೆ ನೋಡ್ಬೇಕಂದ್ರೆ ಆಯುಷ್ಮಾನ್ ಭಾರತ್ ಪ್ರಧಾನ್ ಮಂತ್ರಿ ಜನ್ ಆರೋಗ್ಯ ಯೋಜನಾ ಅಂತ ಏನಿದೆ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮು, ಇದು ಲಾರ್ಜೆಸ್ಟ್ ಇಡೀ ವಿಶ್ವದಲ್ಲೇನೆ. ಅದ್ ಗೊತ್ತಿತ್ತಾ ನಿಮ್ಗೆ? ಈಗ ಭಾರತದಲ್ಲಿ ಇನ್ಶೂರೆನ್ಸ್ ಸೆಕ್ಟರ್ಸ್ ಅಂತ ತಗೊಂಡ್ರೆ ಒಟ್ಟಾರೆ 58 ಕಂಪ್ನೀಸ್ಗಳಿದೆ. ಇದ್ರೊಳಗೆ ಡಿವಿಷನ್ ಇದೆ, ಲೈಫ್ ಇನ್ಶೂರೆನ್ಸ್, ನಾನ್ ಲೈಫ್ ಇನ್ಶೂರೆನ್ಸ್ ಅಂತ. ಈಗ ಲೈಫ್ ಇನ್ಶೂರೆನ್ಸ್ ಕಂಪ್ನೀಸ್ ಅಂತ ತಗೊಂಡ್ರೆ 24 ಕಂಪ್ನೀಸ್ಗಳಿದೆ. ನಾನ್ ಲೈಫ್ ಇನ್ಶೂರೆನ್ಸ್ ಅಂತ ತಗೊಂಡ್ರೆ 34 ಕಂಪ್ನೀಸ್ಗಳಿವೆ. ಹಾಗಾದ್ರೆ ಇವಾಗ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಯಾವ್ದು ಲಾರ್ಜೆಸ್ಟ್ ಅಂತ ನೀವು ಗೆಸ್ ಮಾಡ್ತೀರಾ? ತುಂಬಾ ದೊಡ್ಡ ಕಂಪ್ನಿ ಅಂದ್ರೆ ನೀವೆಲ್ಲ ಗೆಸ್ ಮಾಡಿರ್ತೀರಾ. ಐ ಥಿಂಕ್ ಇಟ್ಸ್ ರೈಟ್. ಯಾವುದು ಅಂದ್ರೆ LIC ಅಂತ ಹೇಳ್ಬೋದು, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್. ಈಗ LIC ಅಂತ ತಗೊಂಡ್ರೆ ಇದು ಮಾರ್ಕೆಟ್ ಲೀಡರ್ ಕೂಡ ಹೌದು ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ. ಇದರ ಮಾರ್ಕೆಟ್ ಶೇರ್ ಎಷ್ಟಿದೆ ಅಂದ್ರೆ 63.8% ಇದೆ ಫೆಬ್ರವರಿ 2023 ತಗೊಂಡ್ರೆ. ಬಟ್ ಮಂತ್ ಆನ್ ಮಂತ್ ಏನಾಗ್ತಾ ಇದೆ ಅಂದ್ರೆ ನೀವು ಗ್ರಾಫ್ ಅಲ್ಲಿ ನೋಡ್ಬೋದು, ಡಿಕ್ರೀಸ್ ಆಗ್ತಿದೆ ಅಂತ ಹೇಳ್ಬೋದು ಮಾರ್ಕೆಟ್ ಶೇರ್. ಈಗ ಸೆಪ್ಟೆಂಬರ್ ಅಲ್ಲಿ ಎಷ್ಟಿತ್ತು? 68.25 ಇತ್ತು. ಬಟ್ ಇವಾಗ ಫೆಬ್ರವರಿಯಲ್ಲಿ ಏನಾಗಿದೆ? 63.8 ಆಗಿದೆ. ಸೊ ಈ ರೀತಿ ಡಿಕ್ರೀಸ್ ಆಗ್ತಾ ಇದೆ. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಪ್ರೈವೇಟ್ ಪ್ಲೇಯರ್ಸ್ ಕೂಡ ಬರ್ತಿದ್ದಾರೆ, ಅವ್ರು ಕೂಡ ತುಂಬಾ ಸ್ಟ್ರಾಂಗ್ ಆಗ್ತಿದ್ದಾರೆ ಅಂತ ನಾವು ತಿಳ್ಕೊಳ್ಬಹುದು. ಈಗ ಲೇಟೆಸ್ಟ್ ಡೇಟಾ ಪ್ರಕಾರ ಭಾರತದ ಲೈಫ್ ಇನ್ಶೂರೆನ್ಸ್ ಪೆನಿಟ್ರೇಷನ್ ಏನಿದೆ ಅಂದ್ರೆ ಮಾರ್ಕೆಟ್ ಎಷ್ಟು ಪೆನಿಟ್ರೇಟ್ ಆಗಿದೆ ಅಂತಂದ್ರೆ 4.2% ಇದೆ. ಅಂದ್ರೆ ಅದ್ರೊಳಗೆ ಡಿವಿಷನ್ ನೋಡ್ಬೇಕಂದ್ರೆ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ದು 3% ಇದೆ, ನಾನ್ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ದು 1% ಇದೆ. ಅಂದ್ರೆ ಭಾರತದ ಇನ್ಶೂರೆನ್ಸ್ ಮಾರ್ಕೆಟ್ ಏನಿದೆ ಅದಕ್ಕಿನ್ನ ತುಂಬಾ ಪೊಟೆನ್ಶಿಯಲ್ ಇದೆ ಅಂತ ಹೇಳ್ಬೋದು. ಇದೊಂದು ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಈಗ ಪಾಸ್ಟ್ 2 ಡಿಕೇಡ್ಸ್ ಅಂದ್ರೆ 20 ವರ್ಷದಲ್ಲಿ ನಾವು ನೋಡ್ಬೇಕಂದ್ರೆ ಭಾರತದ ಇನ್ಶೂರೆನ್ಸ್ ಇಂಡಸ್ಟ್ರಿ ಆಲ್ಮೋಸ್ಟ್ 17% CAGR ಅಷ್ಟು ಗ್ರೋತ್ ನ ಕಂಡಿದೆ. ಸೊ ಈ ಗ್ರೋತ್ ಇನ್ನ ಕೂಡ ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ಎಕ್ಸ್ಪೆಕ್ಟೆಡ್ ಕೂಡ ಇದೆ. ಇನ್ನ ಈ ಬೆಳವಣಿಗೆ ಏನಿದೆ ಅಂದ್ರೆ ಈ ಗ್ರೋತ್ಗೆ ಕಾರಣಗಳನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಮೊದಲನೇ ಕಾರಣ ಏನು ಅಂತಂದ್ರೆ ಯಂಗ್ ಮತ್ತೆ ವರ್ಕಿಂಗ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರೋದು. ಏನಂದ್ರೆ ಕೆಲಸ ಮಾಡುವ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾರೆ. ಹಾಗೆ ಭಾರತದಲ್ಲಿ ಟೋಟಲ್ ಪಾಪ್ಯುಲೇಷನ್ ಅಂದ್ರೆ ಒಟ್ಟಾರೆ ಪಾಪ್ಯುಲೇಷನ್ ತಗೊಂಡ್ರೆ ಅದ್ರೊಳಗೆ 2025 ಒಳಗೆ ಅಂದ್ರೆ 2025 ಒಳಗೆ 56% ವರ್ಕಿಂಗ್ ಪಾಪ್ಯುಲೇಷನ್ ಆಗ್ಲಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಮತ್ತೊಂದು ರೀಸನ್ ನೋಡ್ಬೇಕು ಅಂತಂದ್ರೆ ಮಿಡಲ್ ಮತ್ತೆ ಹೈ ಇನ್ಕಮ್ ಕ್ಲಾಸ್ ಪೀಪಲ್ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ಶೂರೆನ್ಸ್ ಕಂಪ್ನೀಸ್ಗೆ ಇದೇ ಮೇನ್ ಟಾರ್ಗೆಟ್ಸ್. 2030 ಒಳಗೆ ಭಾರತ ಆಲ್ಮೋಸ್ಟ್ 140 ಮಿಲಿಯನ್ ಅಂದ್ರೆ 14 ಕೋಟಿ ಮಿಡಲ್ ಇನ್ಕಮ್ ಅವರು ಹಾಗೆ 2.1 ಕ್ರೋರ್ ಹೈ ಇನ್ಕಮ್ ಜನರನ್ನ ಆಡ್ ಮಾಡಲಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ರೀಸನ್ ಅಂದ್ರೆ ಡಿಜಿಟಲ್ ಬಿಹೇವಿಯರ್ ಅಂತ ಹೇಳ್ಬೋದು. ಏನಂದ್ರೆ ಇವಾಗ ಜನರಿಗೆ ಎಲ್ಲನೂ ಕೂಡ ಡಿಜಿಟಲೇ ಬೇಕಾಗಿದೆ. ಸೊ ಇನ್ಶೂರೆನ್ಸ್ ಕಂಪ್ನೀಸ್ಗಳು ಕೂಡ ರೆಡಿ ಇದಾವೆ ಈ ಡಿಜಿಟಲ್ ಸರ್ವಿಸಸ್ ನ ಕೊಡೋದಕ್ಕೆ. ಅದ್ರ ಜೊತೆಗೆ ಕಸ್ಟಮೈಸೇಷನ್ ಕೂಡ ಕೊಡ್ತಾ ಇದ್ದಾರೆ ಪಾಲಿಸೀಸ್ ಬಗ್ಗೆ. ಸೊ ಈಗ ಡಿಜಿಟಲ್ ಇನ್ಶೂರೆನ್ಸ್ ಕಂಪ್ನೀಸ್ಗಳು ಕೂಡ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು. ಈಗ ನೀವೇ ನೋಡ್ಬೋದು, ಪಾಲಿಸಿ ಬಜಾರ್ ನೀವು ನೋಡಿರ್ತೀರಾ, ಆಕ್ಕೋ ನೋಡಿರ್ತೀರಾ ಅಥವಾ ಡಿಜಿಟ್ ನೋಡಿರ್ತೀರಾ. ಸೊ ಈ ರೀತಿಯಾದ ಕಂಪ್ನೀಸ್ಗಳ ರೈಸ್ ಕೂಡ ಆಗ್ತಿದೆ ಅಂತ ಹೇಳ್ಬೋದು. ಬಟ್ ಎಲ್ಲನೂ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ಕಾಗಲ್ಲ ಇನ್ಶೂರೆನ್ಸ್ ಕಂಪ್ನೀಸ್ಗೆ. ಯಾಕಂದ್ರೆ ಹೈ ಕಾಂಪಿಟೇಷನ್ ಇರುತ್ತೆ. ಅದ್ರ ಜೊತೆಗೆ ಏನಂದ್ರೆ ರೆಗ್ಯುಲೇಟರೀಸ್ ಏನಿರುತ್ತೆ ಅದು ಕೂಡ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಅಕೌಂಟಿಂಗ್ ಏನಿರುತ್ತೆ ಅದು ಕೂಡ ತುಂಬಾ ಸ್ಟ್ರಿಂಜೆಂಟ್ ಇರುತ್ತೆ, ಅಂದ್ರೆ ತುಂಬಾನೇ ಸ್ಟ್ರಿಕ್ಟ್ ಅಕೌಂಟಿಂಗ್ ಇರುತ್ತೆ. ಸೊ ಈ ರೀತಿಯಾದ ಚಾಲೆಂಜಸ್ ನ ಇವರು ಫೇಸ್ ಮಾಡಿ ಆಮೇಲೆ ಒಂದು ಸಕ್ಸಸ್ಫುಲ್ ಇನ್ಶೂರೆನ್ಸ್ ಕಂಪ್ನಿ ಆಗೋದು ಅಂತ ಹೇಳ್ಬೋದು.
ಬಟ್ ಏನಂದ್ರೆ ಒಟ್ಟಾರೆ ನೋಡ್ಬೇಕಂದ್ರೆ ಇನ್ಶೂರೆನ್ಸ್ ಕಂಪ್ನೀಸ್‌ಗಳಿಗೆ ತುಂಬಾನೇ ಆಪರ್ಚುನಿಟೀಸ್ ಇದೆ ಅಂತ ಹೇಳ್ಬೋದು. ಅದು ಭಾರತದಲ್ಲಿ. ಯಾಕಂದ್ರೆ ಮಾರ್ಕೆಟ್ ಪೆನಿಟ್ರೇಷನ್ ತುಂಬಾ ಆಗದೆ ಇರೋದ್ರಿಂದ ಪೊಟೆನ್ಷಿಯಲ್ ಇನ್ನ ಜಾಸ್ತಿ ಇದೆ. ಸೊ ಇನ್ವೆಸ್ಟರ್ ಆಗಿ ನಾವು ಇದರ ಉಪಯೋಗನ ಪಡ್ಕೊಳ್ಬೇಕು ಅಲ್ವಾ? ಈ ಆಪರ್ಚುನಿಟಿನ ಬಳಸ್ಕೊಳ್ಬೇಕಲ್ವಾ? ಸೊ ಹಾಗಾಗಿ ಬನ್ನಿ ನೋಡೋಣ ಈ ಲೈಫ್ ಇನ್ಶೂರೆನ್ಸ್ ಕಂಪ್ನೀಸ್‌ಗಳು, ನಾನ್ ಲೈಫ್ ಇನ್ಶೂರೆನ್ಸ್ ಕಂಪ್ನೀಸ್‌ಗಳೆಲ್ಲ ಹೇಗ್ ವರ್ಕ್ ಆಗುತ್ತೆ? ಹೇಗೆ ರೆವೆನ್ಯೂನ ಅರ್ನ್ ಮಾಡ್ತಾರೆ? ಹಾಗೆ ಹೇಗೆ ಅವರ ಗ್ರೋತ್‌ನ ಅವರು ಉಳಿಸ್ಕೊಂತಾರೆ ಅಂತ. ಈಗ ಇನ್ಶೂರೆನ್ಸ್ ಕಂಪ್ನೀಸ್ ಅಲ್ಲೇನೆ 2 ತರ ಇನ್ಶೂರೆನ್ಸ್ ಕಂಪ್ನೀಸ್‌ಗಳಿರುತ್ತೆ. ಒಂದು ಲೈಫ್ ಇನ್ಶೂರೆನ್ಸ್ ಕಂಪ್ನೀಸು, ಇನ್ನೊಂದು ನಾನ್ ಲೈಫ್ ಇನ್ಶೂರೆನ್ಸ್ ಕಂಪ್ನೀಸು. ಈಗ ಲೈಫ್ ಇನ್ಶೂರೆನ್ಸ್ ಕಂಪ್ನೀಸ್ ಅಂದ್ರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಈಗ ಪಾಲಿಸಿ ಹೋಲ್ಡರ್ ಇರ್ತಾರಲ್ವಾ, ಅಂದ್ರೆ ಯಾರು ಪಾಲಿಸಿನ ಖರೀದಿ ಮಾಡಿರ್ತಾರೆ, ಸೊ ಅವರ ಡೆತ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಅವರ ಫ್ಯಾಮಿಲಿ ಇರ್ತಾರೆ ಅಥವಾ ಅವರ ಬೆನಿಫಿಷಿಯರೀಸ್ ಇರ್ತಾರೆ. ಸೊ ಅವರಿಗೆ ಇವರು ಫೈನಾನ್ಷಿಯಲ್ ಪ್ರೊಟೆಕ್ಷನ್‌ನ ಕೊಡ್ತಾರೆ. ಅದು ಹೇಗೆ ಅಂದ್ರೆ ಒಂದು ಲಂಪ್ ಸಮ್ ಅಮೌಂಟ್‌ನ ಪೇ ಮಾಡಿ. ಈ ಲಂಪ್ ಸಮ್ ಅಮೌಂಟ್ ಅಂದ್ರೆ ಒಂದು ದೊಡ್ಡ ಮೊತ್ತ. ಅದು ಏನು ನಾವು ಫಿಕ್ಸ್ ಮಾಡಿರ್ತೀವಿ ಪಾಲಿಸಿ ತಗೊಳಕ್ಕಿಂತ ಮುಂಚೆ. ಸೊ ಆ ಅಮೌಂಟ್ ಅವರಿಗೆ ಪೇ ಆಗುತ್ತೆ. ಇನ್ನು ಕೆಲವು ಲೈಫ್ ಇನ್ಶೂರೆನ್ಸ್ ಕಂಪನೀಸ್‌ಗಳು ಕೆಲವು ಅಡಿಷನಲ್ ಬೆನಿಫಿಟ್ಸ್‌ನ ಕೊಡ್ತಾರೆ. ಅಂದ್ರೆ ಆಪ್ಷನ್ಸ್‌ನ ಕೊಡ್ತಾರೆ. ಇವಾಗ ಕ್ಯಾಶ್ ವಿತ್‌ಡ್ರಾ ಮಾಡ್ಕೊಳ್ಳೋದು ಪಾಲಿಸಿಯಿಂದ ಅಥವಾ ಏನಂದ್ರೆ ರೆಗ್ಯುಲರ್ ಪೇಮೆಂಟ್ಸ್‌ನ ಚೂಸ್ ಮಾಡೋದು. ಅಂದ್ರೆ ಈಗ ಪಾಲಿಸಿ ಹೋಲ್ಡರ್ ಡೆತ್ ಆದ್ಮೇಲೆ ಈ ಲಂಪ್ ಸಮ್ ಅಮೌಂಟ್ ಅಂತ ಏನಿದೆ ಅಂದ್ರೆ ದೊಡ್ಡ ಮೊತ್ತ ಒಟ್ಟಿಗೆ ಬರೋ ಬದಲು ರೆಗ್ಯುಲರ್ ಇನ್ಕಮ್ ಪೇಮೆಂಟ್ಸ್ ತರ ಬರೋದಿಕ್ಕೂ ಕೂಡ ಆಪ್ಟ್ ಮಾಡ್ಕೊಳ್ಬಹುದು. ಅಂದ್ರೆ ಇವಾಗ ಮಂತ್ಲಿ ಸ್ವಲ್ಪ ಹಣ ಬರೋದು ಅಥವಾ ಇಯರ್ಲಿ ಸ್ವಲ್ಪ ಹಣ ಬರೋದು ಈ ರೀತಿಯಾದ ಆಪ್ಷನ್ ಕೂಡ ಇರುತ್ತೆ. ಸೊ ಹಾಗೆ ಈಗ ನೀವು ಯೋಚನೆ ಮಾಡ್ತಿರ್ಬೋದು ಈ ಲೈಫ್ ಇನ್ಶೂರೆನ್ಸ್ ಕಂಪ್ನೀಸ್‌ಗಳು ಹೇಗೆ ಅರ್ನ್ ಮಾಡ್ತವೆ ಅಂತ, ಅಂದ್ರೆ ಹೇಗ್ ದುಡ್ಡು ಮಾಡ್ತವೆ ಅಂತ. ನೀವ್ ಅನ್ಕೊಂತಾ ಇರ್ಬೋದು ಇವಾಗೇನು ಕ್ಲೇಮ್ಸ್‌ನೆಲ್ಲ ಅವರು ಪೇ ಮಾಡದೇ ಇದ್ರೆ ಅವ್ರಿಗೆ ಹಣ ಉಳ್ಕೊಳ್ಳುತ್ತೆ ಅಂತ. ಆ ರೀತಿ ಅಂತೂ ಖಂಡಿತ ಆಗೋದಿಲ್ಲ. ಈ ಲೈಫ್ ಇನ್ಶೂರೆನ್ಸ್ ಕಂಪ್ನೀಸ್‌ಗಳಿಗೆ 4 ತರದ ಇನ್ಕಮ್ ಇದೆ. ಮೊದಲನೇದು ಬಂದು ಪ್ರೀಮಿಯಂ ಅಂತ ಹೇಳ್ಬೋದು. ಈಗ ನೀವು ಪಾಲಿಸಿ ಏನಾದ್ರು ತಗೊಂಡ್ರೆ ಅದಕ್ಕೆ ನೀವು ಪ್ರೀಮಿಯಂನ ಕಟ್ತಾ ಇರ್ಬೇಕಲ್ವಾ? ಇವಾಗ ಮಂತ್ಲಿ ಇರ್ಬೋದು, ಕ್ವಾರ್ಟರ್ಲಿ ಇರ್ಬೋದು, ಇಯರ್ಲಿ ಇರ್ಬೋದು. ಬಟ್ ನೀವು ಒಂದಷ್ಟು ಅಮೌಂಟ್‌ನ ಪ್ರೀಮಿಯಂ ಅಂತ ಕಟ್ತೀರಾ ನಿಮ್ಗೆ ಕವರೇಜ್‌ಗೆ ಅಂತ. ಸೊ ಈ ಪ್ರೀಮಿಯಮ್ಸು ಏನಾದ್ರು ಅವ್ರು ಜಾಸ್ತಿ ಕಲೆಕ್ಟ್ ಮಾಡಿದ್ರೆ ಅವ್ರ ಎಕ್ಸ್‌ಪೆನ್ಸಸ್‌ಗಿನ್ನ ಹೋಲ್ಸಿದ್ರೆ ಸೊ ಅದು ಆಗ ಪ್ರಾಫಿಟ್ ಆಗುತ್ತೆ. ಅಂದ್ರೆ ಇವಾಗ ಅವ್ರ ಕ್ಲೇಮ್ಸ್ ಏನ್ ಕೊಡ್ತಾರೆ, ಹಾಗೆ ಎಕ್ಸ್‌ಪೆನ್ಸ್ ಏನ್ ಕೊಡ್ತಾರೆ, ಸೊ ಅದು 80,00,000 ಅಂತ ಅನ್ಕೊಳ್ಳೋಣ. ಬಟ್ ಅವ್ರ ಪಾಲಿಸಿ ಪ್ರೀಮಿಯಂ ಏನ್ ಕಲೆಕ್ಟ್ ಮಾಡಿರ್ತಾರೆ ಅದು 1,00,00,000 ಅಂತ ಅನ್ಕೊಳ್ಳೋಣ. ಸೊ ಆಗ ಅವ್ರಿಗೆ 1,00,00,000 ಮೈನಸ್ 80,00,000 ಅಂತ ಮಾಡಿದ್ರೆ 20,00,000 ಏನಿರುತ್ತೆ ಅದು ಪ್ರಾಫಿಟ್ ಆಗುತ್ತೆ. ಮತ್ತೊಂದು ಇನ್ಕಮ್ ಸ್ಟ್ರೀಮ್ ಅಂತಂದ್ರೆ ಇವಾಗ ಇವರು ಪ್ರೀಮಿಯಮ್ಸ್ ಏನ್ ಕಲೆಕ್ಟ್ ಮಾಡಿರ್ತಾರೆ, ಅಮೌಂಟ್ ಏನ್ ಕಲೆಕ್ಟ್ ಮಾಡಿರ್ತಾರೆ ಎಲ್ಲಾ ಪಾಲಿಸಿ ಹೋಲ್ಡರ್ಸ್ ಇಂದ ಅದನ್ನ ಇವ್ರು ತಗೊಂಡೋಗಿ ಇನ್ವೆಸ್ಟ್ ಕೂಡ ಮಾಡ್ತಾರೆ. ಸೊ ಆಗ ಇವ್ರಿಗೆ ಡಿವಿಡೆಂಡ್ ಇರ್ಬೋದು, ಇಂಟ್ರೆಸ್ಟ್ ಇರ್ಬೋದು, ಈ ರೀತಿಯಾದ ಇನ್ಕಮ್ ಕೂಡ ಬರುತ್ತೆ. ಸೊ ಯೂಶುವಲಿ ಅವರು ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿನೇ ಇನ್ವೆಸ್ಟ್ ಮಾಡ್ತಾರೆ ಸೆಕ್ಯೂರಿಟಿಗೆ ಅಂತ. ಸೊ ಹಾಗೆ ಒಳ್ಳೆ ಟೈಮಲ್ಲಿ ಇವ್ರು ಬೈ ಮಾಡಿ ಒಳ್ಳೆ ಟೈಮಲ್ಲಿ ಸೆಲ್ ಮಾಡಿದ್ರೆ ಸೊ ಇವ್ರಿಗೆ ಪ್ರಾಫಿಟ್ಸ್ ಕೂಡ ಆಗುತ್ತೆ. ಸೊ ಅದರಿಂದ ಕೂಡ ಇವರ ಇನ್ಕಮ್ ಜಾಸ್ತಿ ಆಗುತ್ತೆ. ಮತ್ತೊಂದು ಇನ್ಕಮ್ ಏನು ಅಂತಂದ್ರೆ ಇವರು ಹಲವಾರು ರೀತಿಯಾದ ಫೀಸ್ ಮತ್ತೆ ಚಾರ್ಜಸ್ ನ ಕಲೆಕ್ಟ್ ಮಾಡ್ತಾರೆ. ಏನಂದ್ರೆ ಈಗ ಲೇಟ್ ಪೇಮೆಂಟ್ ಫೀಸ್ ಇರ್ಬೋದು, ಹಾಗೆ ಕ್ಯಾನ್ಸಲೇಷನ್ ಫೀಸ್ ಇರ್ಬೋದು, ಪಾಲಿಸಿ ಫೀಸ್ ಇರ್ಬೋದು, ಎಂಡೋರ್ಸ್ಮೆಂಟ್ ಫೀಸ್ ಇರ್ಬೋದು. ಈ ರೀತಿಯಾದ ಫೀಸ್‌ಗಳು ಕೂಡ ಪ್ರಾಫಿಟ್‌ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತೆ ಕಡೆ ಆಪ್ಷನ್ ಅಂದ್ರೆ ಇನ್ಕಮ್‌ಗೆ ಬರುವಂತದ್ದು ಏನು ಅಂತಂದ್ರೆ ಈ ಬ್ಯಾಂಕ್ ಅಕೌಂಟ್ಸ್ ಅಲ್ಲಿ ಇವರ ಕ್ಯಾಶ್ ಬ್ಯಾಲೆನ್ಸಸ್ ಏನಿರುತ್ತೆ ಅದು ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಅದರಿಂದ ಕೂಡ ಇವ್ರಿಗೆ ಇಂಟ್ರೆಸ್ಟ್ ಬರ್ತಾನೆ ಇರುತ್ತೆ. ಈಗ ನಾವು LICದು ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಅದರದ್ದು ಕ್ಯಾಶ್ ಬ್ಯಾಲೆನ್ಸ್ ಎಷ್ಟಿದೆ ಅಂದ್ರೆ 447 ಬಿಲಿಯನ್ ರೂಪೀಸ್ ಇದೆ. ಅದನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ತುಂಬಾನೇ ದೊಡ್ಡ ಮೊತ್ತ ಅಂತ ಹೇಳ್ಬೋದು. ಸೊ ಇದರಿಂದ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಬೋದು. ಸೊ ಈಗ ಎಕ್ಸ್‌ಪೆನ್ಸಸ್ ಅಂತ ನೋಡಿದ್ರೆ ಬಿಕಾಸ್ ಇನ್ಕಮ್ ಅಂತೂ ನೋಡಾಯ್ತು. ಈಗ ಎಕ್ಸ್‌ಪೆನ್ಸಸ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ 3 ರೀತಿಯಾದ ಎಕ್ಸ್‌ಪೆನ್ಸಸ್ ಇದೆ. ಒಂದು ಇನ್ಶೂರೆನ್ಸ್ ಕ್ಲೇಮ್ಸೇ ಇರ್ಬೋದು, ಮತ್ತೊಂದು ಏಜೆಂಟ್ಸ್‌ಗೆ ನಾವು ಕೊಡುವಂತ ಕಮಿಷನ್ಸ್ ಇರ್ಬೋದು, ಮೂರನೇದು ಬಂದು ಆಪರೇಷನಲ್ ಎಕ್ಸ್‌ಪೆನ್ಸಸ್. ಈಗ ಕ್ಲೇಮ್ಸ್ ಅಂದ್ರೆ ಖಂಡಿತ ಪಾಲಿಸಿ ಹೋಲ್ಡರ್ ಡೆತ್ ಆದಾಗ ಲಂಪ್ ಸಮ್ ಅಮೌಂಟ್ ಕೊಡ್ತೀವಲ್ಲ, ಸೊ ಅದು ಕ್ಲೇಮ್ಸ್ ಆಯ್ತು. ಸೊ ಅದೇ ಕಮಿಷನ್ಸ್ ಏನು ಅಂದ್ರೆ ಏಜೆಂಟ್ಸ್‌ಗೆ, ಏಜೆಂಟ್ಸು ಥ್ರೂ ಔಟ್ ಇಂಡಿಯಾ ಏನು ಅಕ್ವೈರ್ ಮಾಡ್ತಾರೆ ಅವ್ರ ಕ್ಲೈಂಟ್ಸ್‌ನ, ಅದಕ್ಕೆ ಇಷ್ಟು ಪರ್ಸೆಂಟ್ ಕಮಿಷನ್ ಅಂತ ಇರುತ್ತೆ. ಸೊ ಎಷ್ಟೊಂದು ಇನ್ಶೂರೆನ್ಸ್ ಏಜೆಂಟ್ಸ್ ನಿಮ್ಗೆ ಆಲ್ರೆಡಿ ರೀಚ್ ಆಗಿರ್ತಾರೆ ಅಲ್ವಾ? ಸೊ ನೀವು ನೋಡಿರ್ತೀರ ಆಲ್ರೆಡಿ ನಿಮ್ಮ ರಿಲೇಟಿವ್ಸ್ ಅಲ್ಲೇ ಇರ್ಬೋದು, ಫ್ರೆಂಡ್ಸ್ ಅಲ್ಲಿ ಇರ್ಬೋದು. ಸೊ ಈ ಏಜೆಂಟ್ಸ್‌ಗೆಲ್ಲಾನು ಕಮಿಷನ್ ಸಿಗುತ್ತೆ ಪ್ರತಿಯೊಂದು ಪಾಲಿಸಿಗೂ ಕೂಡ. ಸೊ ಆದ್ರಿಂದ ಅವ್ರಿಗೆ ಕಮಿಷನ್ ಏನಿರುತ್ತೆ ಅದು ಕೂಡ ಇನ್ಶೂರೆನ್ಸ್ ಕಂಪನೀಸ್‌ಗೆ ಎಕ್ಸ್‌ಪೆನ್ಸ್ ಅಂತ ಹೇಳ್ಬೋದು. ಇನ್ನೊಂದು ಆಪರೇಷನಲ್ ಎಕ್ಸ್‌ಪೆನ್ಸ್ ಅಂತ ಹೇಳ್ದೆ. ಇದೇನಂದ್ರೆ ಅವರ ಬಿಸ್ನೆಸ್ ಸ್ಮೂತ್ ಆಗಿ ರನ್ ಆಗ್ಬೇಕು ಅಂದ್ರೆ ಹಲವಾರು ಖರ್ಚುಗಳಿರುತ್ತಲ್ಲ, ಸೊ ಅದನ್ನ ಆಪರೇಷನಲ್ ಎಕ್ಸ್‌ಪೆನ್ಸ್ ಅಂತ ಅಂತೀವಿ. ಈಗ ನಿಮ್ಗೆ ಒಂದು ಲೈಫ್ ಇನ್ಶೂರೆನ್ಸ್ ಕಂಪನಿ ಹೇಗ್ ವರ್ಕ್ ಆಗುತ್ತೆ ಅನ್ನೋ ಒಂದು ಐಡಿಯಾ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಈಗ ಪಾಲಿಸಿ ಹೋಲ್ಡರ್‌ದು ಡೆತ್ ಆದಾಗ ಪಾಲಿಸಿ ಹೋಲ್ಡರ್ ಫ್ಯಾಮಿಲಿ ಮೆಂಬರ್ಸ್‌ಗೆ ಏನು ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಅಂದ್ರೆ ಆರ್ಥಿಕತೆಯ ಸಮಸ್ಯೆಗಳೇನಿರುತ್ತೆ ಅದರಿಂದ ಇವರು ಪ್ರೊಟೆಕ್ಟ್ ಮಾಡೋದಿಕ್ಕೆ ಅಂತ ಒಂದಷ್ಟು ಲಂಪ್ ಸಮ್ ಅಮೌಂಟ್‌ನ ಕೊಡ್ತಾರೆ. ಸೊ ಆ ಅಮೌಂಟ್ ಇವ್ರಿಗೆ ಬರ್ಬೇಕು ಅಂದ್ರೆ ಪಾಲಿಸಿ ಹೋಲ್ಡರ್ಸು ಪ್ರೀಮಿಯಮ್ಸ್‌ನ ಪೇ ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಇದು ವರ್ಕ್ ಆಗೋದು. ಈಗ ಇದೇನೋ ನೀವು ತಿಳ್ಕೊಂಡ್ರಿ. ಈಗ ಬನ್ನಿ ಲೈಫ್ ಇನ್ಶೂರೆನ್ಸ್ ಕಂಪನಿನ ಅನಲೈಸ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಏನಂದ್ರೆ 5 ಕೀ ಪ್ಯಾರಾಮೀಟರ್ಸ್ ಇದಾವೆ. ಅದ್ರೊಳಗೆ ಮೊದಲನೇದು ಬಂದು ಸಾಲ್ವೆನ್ಸಿ ರೇಷಿಯೋ. ಬನ್ನಿ ಈ ಸಾಲ್ವೆನ್ಸಿ ರೇಷಿಯೋ ಏನು ಅಂತ ತಿಳ್ಕೊಳ್ಳೋಣ. ಈ ಸಾಲ್ವೆನ್ಸಿ ರೇಷಿಯೋ ಏನಂದ್ರೆ ಒಂದು ಕಂಪನಿಯ ಎಬಿಲಿಟಿನ ಇದು ಮೆಷರ್ ಮಾಡುತ್ತೆ.
ಏನ್ ಎಬಿಲಿಟಿ ಅಂತಂದ್ರೆ ಇವಾಗ ಫೈನಾನ್ಷಿಯಲ್ ಆಬ್ಲಿಗೇಷನ್ಸ್ ಅಂದ್ರೆ ಆರ್ಥಿಕವಾಗಿ ಏನೇನ್ ಸಾಲಗಳು ಏನೇನ್ ಇರುತ್ತೆ ಕಮಿಟ್ಮೆಂಟ್ಸು, ಆ ಕಮಿಟ್ಮೆಂಟ್ಸ್ ಎಲ್ಲ ಪೂರಾ ಮಾಡಿದ್ಮೇಲೂ ಕೂಡ ಇದು ಆರ್ಥಿಕವಾಗಿ ಸ್ಟೇಬಲ್ ಇರುತ್ತಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡುತ್ತೆ. ಈಗ ಒಂದು ಕಂಪನಿಯ ಅಸೆಟ್ಸ್ ಏನಿರುತ್ತೆ, ಆ ಟೋಟಲ್ ಅಸೆಟ್ಸ್ ಏನಿರುತ್ತೆ, ಸೊ ಅದು ಲಯಬಿಲಿಟೀಸ್ ಅಂದ್ರೆ ಡೆಟ್ ಏನಿರುತ್ತೆ ಅಂದ್ರೆ ಸಾಲಗಳೇನಿರುತ್ತೆ ಅದಕ್ಕಿಂತ ಜಾಸ್ತಿ ಇದೆಯಾ ಇಲ್ವಾ ಅಂತ ಇದು ಚೆಕ್ ಮಾಡುತ್ತೆ. ಈಗ IRDAI ಏನಿದೆ, ಸೊ ಅದು ಕೂಡ ಒಂದು ಮಿನಿಮಮ್ ಸಾಲ್ವೆನ್ಸಿ ರೇಷಿಯೋ ಇರಲೇಬೇಕು ಅಂತ ಮ್ಯಾಂಡೇಟರಿ ಮಾಡಿದೆ. ಸೊ ಅವ್ರು ಮೆಷರ್ ಮಾಡಿರೋದು 150% ಇರಬೇಕು ಅಂತ. ಅಂದ್ರೆ ಏನಂದ್ರೆ ಅಸೆಟ್ಸ್ 150% ಇರಬೇಕು, ಡೆಟ್ಸ್ 100% ಇರಬೇಕು. ಅಂದ್ರೆ ಆಸ್ತಿ 50% ಜಾಸ್ತಿ ಇರಬೇಕು ಎಷ್ಟು ಸಾಲ ಇದೆಯೋ ಅದಕ್ಕಿನ್ನ ಅಂತ. ಸೊ ಈ ರೀತಿಯಾದ ಒಂದು ರೇಷಿಯೋನ ಇವರು ಇಟ್ಟಿದ್ದಾರೆ. ಸೊ ಈಗ ನೋಡ್ಬೇಕಂದ್ರೆ ಸಾಲ್ವೆನ್ಸಿ ರೇಷಿಯೋ ಕಡಿಮೆ ಇದೆ ಅಂತಂದ್ರೆ, ಸೊ ಆಗ ಏನಂದ್ರೆ ಈ ಕಂಪನಿ ತುಂಬಾ ಜಾಸ್ತಿ ಲಾಂಗ್ ಟರ್ಮ್ ಅಲ್ಲಿ ತಮ್ಮ ಸಾಲಗಳನ್ನ ತೀರ್ಸೋದಿಕ್ಕಾಗಲ್ಲ, ಅಂದ್ರೆ ತಮ್ಮ ಆಬ್ಲಿಗೇಷನ್ಸ್ ನ ತೀರ್ಸೋದಿಕ್ಕಾಗಲ್ಲ ಅಂತ. ಸೊ ಅದರಿಂದ ಏನಾಗುತ್ತೆ, ಫೈನಾನ್ಷಿಯಲ್ ಕ್ರೈಸಿಸ್ ಆಗುತ್ತೆ. ಸೊ ಹಾಗೆ ಫೇಲ್ಯೂರ್ ಕೂಡ ಆಗ್ಬೋದು ಆ ಕಂಪನಿ. ಬಟ್ ಏನಾದ್ರು ಈ ಸಾಲ್ವೆನ್ಸಿ ರೇಷಿಯೋ ತುಂಬಾ ಚೆನ್ನಾಗಿದೆ ಅಂತಂದ್ರೆ ಇದು ಫೈನಾನ್ಷಿಯಲಿ ಸ್ಟೇಬಲ್ ಅಂದ್ರೆ ಆರ್ಥಿಕವಾಗಿ ತುಂಬಾ ಸ್ಟೇಬಲ್ ಆಗಿದೆ ಅಂತ. ಸೊ ಹಾಗೆ ಈ ಕಮಿಟ್ಮೆಂಟ್ಸ್ನೆಲ್ಲ ಕೂಡ ಪೂರಾ ಮಾಡುವಂತ ಫುಲ್ ಎಬಿಲಿಟಿನ ಹೊಂದಿದೆ ಅಂತ. ಮತ್ತೊಂದು ರೇಷಿಯೋ ಅಂದ್ರೆ ಪರ್ಸಿಸ್ಟೆನ್ಸಿ ರೇಷಿಯೋ. ಇದೇನಂದ್ರೆ ಕಸ್ಟಮರ್ಸ್ ಎಷ್ಟು ಕಾಲ ತನಕ ತಮ್ಮ ಪಾಲಿಸಿಗಳನ್ನ ಚಾಲುವಲ್ಲಿಡ್ತಾರೆ ಅಂತ, ಚಾಲ್ತಿಯಲ್ಲಿ ಇಟ್ಟಿರ್ತಾರೆ ಅಂತ, ಅಂದ್ರೆ ಪ್ರೀಮಿಯಮ್ಸ್ ಎಲ್ಲ ಪೇ ಮಾಡ್ತಿರ್ತಾರೆ ಅಂತ. ಸೊ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಒಂದು ಪೀರಿಯಡ್ ಅಲ್ಲಿ ಅಂದ್ರೆ ಬಿಗಿನಿಂಗ್ ಅಲ್ಲಿ ಎಷ್ಟು ಇತ್ತು ಪಾಲಿಸಿಗಳು ಫೋರ್ಸ್ ಅಲ್ಲಿ ಅಂದ್ರೆ ಚಾಲುವಲ್ಲಿದ್ವು, ಹಾಗೆ ನೆಕ್ಸ್ಟ್ ಎಂಡ್ ಪೀರಿಯಡ್ ಅಲ್ಲಿ ಎಷ್ಟಿದಾವೆ ಅಂತ. ಸೊ ಈಗ ಎಕ್ಸಾಂಪಲ್ ತಗೊಳ್ಬೇಕು ಅಂದ್ರೆ ಸಪೋಸು ಬಿಗಿನಿಂಗ್ ಅಲ್ಲಿ 10,000 ಪಾಲಿಸಿಗಳು ಚಾಲ್ತಿಯಲ್ಲಿದ್ವು ಅಂತಂದ್ರೆ, ಹಾಗೆ ಎಂಡ್ ಅಲ್ಲಿ 9,500 ಇತ್ತು ಅಂತಂದ್ರೆ ಇವಾಗ ಪರ್ಸೆಂಟೇಜ್ ಎಷ್ಟಾಗುತ್ತೆ ಅಂದ್ರೆ 95% ಆಗುತ್ತೆ. ಈಗ ಹೈ ಪರ್ಸಿಸ್ಟೆನ್ಸ್ ರೇಷಿಯೋ ಇದ್ರೆ ಏನಂದ್ರೆ ಕಸ್ಟಮರ್ಸ್ ಪಾಲಿಸೀಸ್ ಮತ್ತೆ ಅವರ ಸರ್ವಿಸಸ್ ಇಂದ ತುಂಬಾ ಸ್ಯಾಟಿಸ್ಫೈಡ್ ಆಗಿದ್ದಾರೆ, ಹಾಗೆ ಕಂಟಿನ್ಯೂ ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತ. ಬಟ್ ಅದೇ ಏನಾದ್ರು ಲೋ ಪರ್ಸಿಸ್ಟೆನ್ಸಿ ರೇಷಿಯೋ ಇದ್ರೆ ಏನಂತಂದ್ರೆ ಇವರು ಬೇರೆ ಪಾಲಿಸಿ ಹೋಲ್ಡರ್ಸ್ಗೆ ಶಿಫ್ಟ್ ಆಗ್ತಿರ್ಬೋದು ಅಂತ. ಯಾಕಂದ್ರೆ ಇವರು ಪಾಲಿಸೀಸು ಮತ್ತೆ ಸರ್ವಿಸಸ್ ಇಂದ ಸ್ಯಾಟಿಸ್ಫೈಡ್ ಆಗಿರಲ್ಲ ಅಂತ. ಸೊ ಈ ರೀತಿಯಾದ ಕನ್ಕ್ಲೂಷನ್ಸ್ ನಮಗೆ ಸಿಗುತ್ತೆ ಪರ್ಸಿಸ್ಟೆನ್ಸಿ ರೇಷಿಯೋನ ನೋಡಿದಾಗ. ಹಾಗೆ ಈ ಪರ್ಸಿಸ್ಟೆನ್ಸಿ ರೇಷಿಯೋಸ್ ಹಲವಾರು ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಒಂದು 13th ಮಂತ್, ಇನ್ನೊಂದು 25th ಮಂತ್, ಇನ್ನೊಂದು 37th ಮಂತ್, ಇನ್ನೊಂದು 49th ಮಂತ್, ಹಾಗೆ ಲಾಸ್ಟ್ ಆಗಿ 61st ಮಂತ್. ಸೊ ಬೇಸಿಕ್ಲಿ ಏನಂದ್ರೆ ಎಲ್ಲ ಕೂಡ ಒಂದ್ ವರ್ಷ ಆದ್ಮೇಲೆನೆ. ಈಗ 13th ಮಂತ್ ಪರ್ಸಿಸ್ಟೆನ್ಸಿ ರೇಷಿಯೋ ನಮ್ಗೆ ಏನ್ ಡೇಟಾ ಕೊಡುತ್ತೆ ಅಂದ್ರೆ ಒಂದು ವರ್ಷ ಆದ್ಮೇಲೂ ಕೂಡ ಪ್ರೀಮಿಯಮ್ಸ್ ನ ಯಾರು ಪೇ ಮಾಡ್ತಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಜನ ಪೇ ಮಾಡ್ತಿದ್ದಾರೆ ಅಂತ. ಸೊ ಇದರಿಂದ ಏನ್ ಗೊತ್ತಾಗುತ್ತೆ, ಶಾರ್ಟ್ ಟರ್ಮ್ ಮತ್ತೆ ಮೀಡಿಯಂ ಟರ್ಮ್ ಅಲ್ಲಿ ಎಷ್ಟು ಕಸ್ಟಮರ್ಸ್ ಉಳ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಇದರಿಂದ ಒಂದು ಪ್ರಾಫಿಟಬಿಲಿಟಿ ಐಡಿಯಾ ಕೂಡ ಸಿಗುತ್ತೆ. ಬಟ್ ಅದೇ 61st ಮಂತ್ ಏನ್ ತಗೊಂಡ್ರೆ ಪರ್ಸಿಸ್ಟೆನ್ಸಿ ರೇಷಿಯೋ, ಆಗ ಏನಂದ್ರೆ 5 ವರ್ಷ ಆದ್ಮೇಲೂ ಕೂಡ ಎಷ್ಟು ಕಸ್ಟಮರ್ಸ್ ಇನ್ನ ಪಾಲಿಸಿನ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತ. ಸೊ ಇದು ತುಂಬಾನೇ ಲಾಂಗ್ ಟರ್ಮ್ ಅಂತ ಹೇಳ್ಬೋದು. ಇದು ತುಂಬಾನೇ ಉಪಯೋಗ ಕೂಡ. ಸೊ ಲಾಂಗ್ ಟರ್ಮ್ ಕಮಿಟ್ಮೆಂಟ್ಸ್ ಏನಿದೆ ಅದು ಹೇಗಿದೆ, ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಪಾಲಿಸಿ ಹೋಲ್ಡರ್ಸ್ ಹೇಗೆ ಪ್ರೀಮಿಯಮ್ಸ್ ನ ಪೇ ಮಾಡ್ತಿದ್ದಾರೆ, ಇದೆಲ್ಲ ಕೂಡ ನಮ್ಗೆ ಗೊತ್ತಾಗುತ್ತೆ. ಈಗ ಇಂಡಸ್ಟ್ರಿ ಅನಲಿಸ್ಟ್ ಇರ್ಬೋದು, ಇನ್ವೆಸ್ಟರ್ಸ್ ಇರ್ಬೋದು, ರೆಗ್ಯುಲೇಟರ್ಸ್ ಇರ್ಬೋದು, ಇವರೆಲ್ಲ ಕೂಡ 13th ಮಂತ್ ಪರ್ಸಿಸ್ಟೆನ್ಸಿ ರೇಷಿಯೋ ಏನಿದೆ ಇದನ್ನೇ ಬಳಸೋದು ಅವರು ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ತರ. ಸೊ ಈಗ ಮತ್ತೊಂದು ನೋಡ್ಬೇಕು ಅಂದ್ರೆ ರೇಷಿಯೋಸ್, ಸೊ ನ್ಯೂ ಬಿಸ್ನೆಸ್ ಮಾರ್ಜಿನ್ ಅಂತ ಹೇಳ್ಬೋದು. ಏನಿದು ನ್ಯೂ ಬಿಸ್ನೆಸ್ ಮಾರ್ಜಿನ್ ಅಂತಂದ್ರೆ ಇದರ ಫಾರ್ಮುಲಾ ನೋಡೋಣ. ಪ್ರೀಮಿಯಂ ಮೈನಸ್ ಕಾಸ್ಟ್ ಮೈನಸ್ ರಿಸರ್ವ್ ಡಿವೈಡೆಡ್ ಬೈ ಪ್ರೀಮಿಯಮ್ಸ್. ಇದೇನು ಅಂದ್ರೆ ಒಂದು ಗಿವನ್ ಪೀರಿಯಡ್ ಅಂದ್ರೆ ಯಾವುದೋ ಒಂದು ಸಮಯ ಅಂತ ತಗೊಂಡ್ರೆ ಆ ಪೀರಿಯಡ್ ಒಳಗೆ ಏನಂದ್ರೆ ಎಷ್ಟು ನ್ಯೂ ಪಾಲಿಸೀಸ್ ಬಂದಿದ್ದೇವೆ ಅಂತ, ಆ ನ್ಯೂ ಪಾಲಿಸೀಸ್ಗಳ ಪ್ರಾಫಿಟಬಿಲಿಟಿ ಏನಿದೆ ಅಂತ. ಸೊ ಇದನ್ನ ಇದು ಮೆಷರ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದ್ರೊಳಗೆ ಪ್ರೀಮಿಯಂ ಅಂದ್ರೆ ಒಂದು ಪೀರಿಯಡ್ ಅಲ್ಲಿ ಎಷ್ಟು ನ್ಯೂ ಪಾಲಿಸೀಸ್ ಬಂದಿದೆ ಅದರ ಒಟ್ಟು ಪ್ರೀಮಿಯಂ ಏನಿದೆ ಆ ಪ್ರೀಮಿಯಮು. ಕಾಸ್ಟ್ ಅಂತ ಅಂದ್ರೆ ಇವಾಗ ಏನೇನು ಸರ್ವಿಸಸ್ ಅಂದ್ರೆ ನ್ಯೂ ಪಾಲಿಸೀಸ್ಗೆ ಏನೇನ್ ಬೇಕಾಗುತ್ತೆ ಕಾಸ್ಟ್ ಅದೆಲ್ಲ ಕೂಡ. ಈಗ ಸೇಲ್ಸ್ ಕಮಿಷನ್ ಇರ್ಬೋದು, ಅಂಡರ್ ರೈಟಿಂಗ್ ಎಕ್ಸ್ಪೆನ್ಸ್ ಇರ್ಬೋದು, ಪಾಲಿಸಿ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಇರ್ಬೋದು. ಸೊ ಇವೆಲ್ಲ ಕೂಡ ಕಾಸ್ಟ್ ಹೋಗುತ್ತೆ. ಮತ್ತೆ ರಿಸರ್ವ್ಸ್ ಅಂತ ತಗೊಂಡ್ರೆ, ಸೊ ಈಗ ಒಂದು ಅಮೌಂಟ್ ಏನ್ ಸೆಟ್ ಮಾಡಿರ್ತಾರೆ, ಸೊ ಕ್ಲೇಮ್ಸ್ ಇರ್ಬೋದು ಅಥವಾ ಬೇರೆ ಲಯಬಿಲಿಟೀಸ್ ಇರ್ಬೋದು ಆ ನ್ಯೂ ಪಾಲಿಸೀಸ್ ರಿಲೇಟೆಡ್, ಸೊ ಆ ರಿಸರ್ವ್ಸ್ ನ ಕೂಡ ಇಲ್ಲಿ ನಾವು ರೆಡ್ಯೂಸ್ ಮಾಡ್ತೀವಿ. ಈಗ ಮತ್ತೊಂದು ಮುಖ್ಯವಾದ ರೇಷಿಯೋ ಅಂತಂದ್ರೆ ಪ್ರೀಮಿಯಂ ಗ್ರೋತ್ ಅಂತ ಹೇಳ್ಬೋದು. ಇದೇನ್ ಮೆಷರ್ ಮಾಡುತ್ತೆ ಅಂದ್ರೆ ಪ್ರೀಮಿಯಂ ಅಲ್ಲಿ ಅಂದ್ರೆ ನಾವು ಮುಂಚೆ ತಗೊಂತಿದ್ದಂತ ಪ್ರೀಮಿಯಂ ಈಗ ಕರೆಂಟ್ ಆಗಿ ಅಂದ್ರೆ ಸದ್ಯಕ್ಕೆ ತಗೊಂತಿರುವಂತ ಪ್ರೀಮಿಯಂ ಅಲ್ಲಿ ಏನಾದ್ರು ಗ್ರೋತ್ ಆಗಿದೆಯಾ ಅಂತ ಇದು ಚೆಕ್ ಮಾಡುತ್ತೆ. ಇದರ ಫಾರ್ಮುಲಾ ಬಂದು ಈಗ ಕರೆಂಟ್ ಪೀರಿಯಡ್ ಪ್ರೀಮಿಯಮ್ಸ್ ಮೈನಸ್ ಪ್ರಯರ್ ಪೀರಿಯಡ್ ಪ್ರೀಮಿಯಮ್ಸ್ ಡಿವೈಡೆಡ್ ಬೈ ಪ್ರಯರ್ ಪೀರಿಯಡ್ ಪ್ರೀಮಿಯಮ್ಸ್. ಈಗ ಕರೆಂಟ್ ಪೀರಿಯಡ್ ಪ್ರೀಮಿಯಮ್ಸ್ ಏನು ಅಂತಂದ್ರೆ ಇವಾಗ ಸದ್ಯದ ಪೀರಿಯಡ್ ಯಾವುದೋ ಒಂದು ಇಯರ್ ಅಂತ ತಗೊಂತೀವಿ ಅಥವಾ ಕ್ವಾರ್ಟರ್ ಅಂತ ತಗೊಂತೀವಿ ಅನ್ಕೊಳ್ಳಿ, ಪ್ರಸ್ತುತವಾಗಿರೋದು. ಸೊ ಅದರ ಟೋಟಲ್ ಪ್ರೀಮಿಯಮ್ಸ್ ಏನ್ ರಿಸೀವ್ ಆಗಿರುತ್ತೆ ಅದು. ಹಾಗೆ ಪ್ರಯರ್ ಪೀರಿಯಡ್ ಅಂದ್ರೆ ಅದಕ್ಕೆ ಹಿಂದಿಂದು, ಇವಾಗ ಸದ್ಯಕ್ಕೆ ಹಿಂದಿನ ವರ್ಷ ಇರ್ಬೋದು, ಹಿಂದಿಂದು ಕ್ವಾರ್ಟರ್ ಇರ್ಬೋದು. ಸೊ ಅವಾಗ ಏನ್ ಪ್ರೀಮಿಯಮ್ಸ್ ಎಲ್ಲ ರಿಸೀವ್ ಮಾಡಿರ್ತೀವಿ ಸೊ ಅದು ಬರುತ್ತೆ. ಸೊ ಈ ರೀತಿ ಮೆಷರ್ ಮಾಡೋದ್ರಿಂದ ನಮ್ಗೆ ಆಕ್ಚುಲಿ ಫೈನಾನ್ಷಿಯಲ್ ಹೆಲ್ತ್ ಏನಿದೆ ಅಥವಾ
ಇನ್ಶೂರೆನ್ಸ್ ಕಂಪ್ನಿದು ಗ್ರೋತ್ ಏನಿದೆ ಅದು ಕಂಪ್ಲೀಟ್ಲಿ ಏನು ಗೊತ್ತಾಗಲ್ಲ. ಸೊ ಅದಕ್ಕೆ ಏನಂದ್ರೆ ಮತ್ತೊಂದು ರೇಷಿಯೋ ಇದೆ. ಏನಂದ್ರೆ ಇವಾಗ ಒಂದು ಕಂಪನಿಯಲ್ಲಿ ನಾವು ಚೆಕ್ ಮಾಡಿದ್ರೆ ಪ್ರೈಸ್ ಟು ಅರ್ನಿಂಗ್ಸ್ ಪಿ ರೇಷಿಯೋನ ಬಳಸ್ತೀವಿ ಅಲ್ವಾ. ಸೊ ಅದೇ ರೀತಿ ಇನ್ಶೂರೆನ್ಸ್ ಕಂಪ್ನೀಸ್ಗೆ ಪ್ರೈಸ್ ಟು ಎಂಬೆಡೆಡ್ ವ್ಯಾಲ್ಯೂ ಅಂತ ಇದೆ. ಸೊ ಅದನ್ನ ನಾವು ನೋಡ್ಬೇಕಾಗುತ್ತೆ. ಈಗ ಎಂಬೆಡೆಡ್ ವ್ಯಾಲ್ಯೂ ಏನು ಅಂತ ಅಂದ್ರೆ ಈಗ ಒಂದು ಕಂಪನಿಯ ಓವರ್ ಆಲ್ ವರ್ತ್ ನ ಇದು ಕಂಡುಹಿಡಿಯುತ್ತೆ. ಈಗ ಕರೆಂಟ್ ಅಸೆಟ್ಸ್ ಅಂದ್ರೆ ಇರುವಂತ ಅಸೆಟ್ಸ್ ನ ಫಸ್ಟ್ ತಗೊಳುತ್ತೆ, ನಂತರ ಏನ್ ಮಾಡುತ್ತೆ ಅಂದ್ರೆ ಆಲ್ರೆಡಿ ನಾವು ಸೆಲ್ ಮಾಡಿರುವಂತ ಪಾಲಿಸೀಸ್ ಇರುತ್ತಲ್ಲ ಅದರಿಂದ ಬರುವಂತ ಫ್ಯೂಚರ್ ಪ್ರಾಫಿಟ್ಸ್ ಅಂದ್ರೆ ಮುಂದೆ ಬರುವಂತ ಪ್ರಾಫಿಟ್ಸ್ ಅದನ್ನ ಕೂಡ ಕನ್ಸಿಡರ್ ಮಾಡುತ್ತೆ. ಆಗ ಎಂಬೆಡೆಡ್ ವ್ಯಾಲ್ಯೂ ಸಿಗುತ್ತೆ. ಸೊ ಈಗ ಪ್ರೈಸ್ ಟು ಎಂಬೆಡೆಡ್ ವ್ಯಾಲ್ಯೂ ಅಲ್ವಾ. ಸೊ ಅದಕ್ಕೋಸ್ಕರ ಏನಂತಂದ್ರೆ ಈಗ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಡಿವೈಡೆಡ್ ಬೈ ಎಂಬೆಡೆಡ್ ವ್ಯಾಲ್ಯೂ ಮಾಡ್ಬೇಕಾಗುತ್ತೆ. ಸೊ ಇದು ನಮಗೆ ಪಿ ರೇಷಿಯೋ ತರಾನೇ ಆಕ್ಟ್ ಮಾಡುತ್ತೆ. ಸೊ ಇದು ನಿಮ್ಗೆ ಒಳ್ಳೆ ಡೇಟಾನ ನಿಮ್ಗೆ ಕೊಡುತ್ತೆ ಅಂತ ಹೇಳ್ಬೋದು. ಈಗ ಒಂದು ಕಂಪನಿಯ ಫ್ಯೂಚರ್ ಅರ್ನಿಂಗ್ ಪೊಟೆನ್ಷಿಯಲ್ ನ ಪಡ್ಕೊಳ್ಳೋದಕ್ಕೆ ಅದ್ ಮಾರ್ಕೆಟ್ ಎಷ್ಟು ಪೇ ಮಾಡೋದಕ್ಕೆ ರೆಡಿ ಇದೆ ಅಂತ ಇದು ನಮ್ಗೆ ತಿಳಿಸುತ್ತೆ. ಈಗ ಪ್ರೈಸ್ ಟು ಎಂಬೆಡೆಡ್ ವ್ಯಾಲ್ಯೂ ರೇಷಿಯೋ ಏನಿದೆ ಅದೇನಾದ್ರು ಕಡಿಮೆ ಇದೆ ಅಂತ ಅಂದ್ರೆ ಒಂದು ಕಂಪನಿಗೆ, ಆಗ ಮಾರ್ಕೆಟ್ ಆ ಕಂಪನಿಯ ಅರ್ನಿಂಗ್ ಪೊಟೆನ್ಷಿಯಲ್ ಏನಿದೆ ಅದನ್ನ ಅಂಡರ್ ವ್ಯಾಲ್ಯೂ ಮಾಡ್ತಿದೆ ಅಂತ. ಬಟ್ ಈ ಪ್ರೈಸ್ ಟು ಎಂಬೆಡೆಡ್ ವ್ಯಾಲ್ಯೂ ರೇಷಿಯೋ ಏನಿದೆ ಅದು ಜಾಸ್ತಿ ಇದೆ ಅಂತಂದ್ರೆ ಆಗ ಮಾರ್ಕೆಟ್ ಆ ಕಂಪನಿಯ ಅರ್ನಿಂಗ್ ಪೊಟೆನ್ಷಿಯಲ್ ನ ಓವರ್ ವ್ಯಾಲ್ಯೂ ಮಾಡ್ತಿದೆ ಅಂತ. ಈಗ ಭಾರತದ ಚಾರ್ಟ್ ಅಲ್ಲಿ ನಾವು ತೋರಿಸ್ತಾ ಇದೀವಿ 4 ಲಿಸ್ಟೆಡ್ ಕಂಪನಿಗಳ ಈ ರೇಷಿಯೋಸ್ ನ. ಅದು ಸೆಪ್ಟೆಂಬರ್ 2022. ಸೊ ಈಗ ನೀವು ಚಾರ್ಟ್ ಅಲ್ಲಿ ನೋಡಬಹುದು ಕಂಪನಿ ನೇಮ್ಗಳು ನಾವು 4 ತಗೊಂಡಿದೀವಿ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, HDFC ಲೈಫ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, SBI ಲೈಫ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, ICICI ಪ್ರುಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್. ಈಗ ನಾವು ಸಾಲ್ವೆನ್ಸಿ ರೇಷಿಯೋನ ಕೊಟ್ಟಿದ್ದೀವಿ, ಪರ್ಸಿಸ್ಟೆನ್ಸಿ ರೇಷಿಯೋನ ಕೊಟ್ಟಿದ್ದೀವಿ. ಪರ್ಸಿಸ್ಟೆನ್ಸಿ ರೇಷಿಯೋ ಬಂದು 13th ಮಂತ್ 61st ಮಂತ್ ಕೊಟ್ಟಿದ್ದೀವಿ. ಹಾಗೆ ನ್ಯೂ ಬಿಸ್ನೆಸ್ ಮಾರ್ಜಿನ್ ಕೊಟ್ಟಿದ್ದೀವಿ, ಪ್ರೀಮಿಯಂ ಗ್ರೋತ್ ಕೊಟ್ಟಿದ್ದೀವಿ, ಹಾಗೆ ಪ್ರೈಸ್ ಟು ಎಂಬೆಡೆಡ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದೀವಿ. ಈಗ ಸಾಲ್ವೆನ್ಸಿ ರೇಷಿಯೋ ಅಂತ ತಗೊಂಡ್ರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದು 185% ಇದೆ, HDFCದು 210% ಇದೆ, SBI ಲೈಫ್ ಇನ್ಶೂರೆನ್ಸ್ದು 219% ಇದೆ, ಅದೇ ಜಾಸ್ತಿ ಇದೆ ಅಂತ ಹೇಳ್ಬೋದು. ICICI ಪ್ರುಡೆನ್ಷಿಯಲ್ ನೋಡ್ಬೇಕಂದ್ರೆ 200.7% ಇದೆ. ಸೊ ಈಗ ಪರ್ಸಿಸ್ಟೆನ್ಸಿ ರೇಷಿಯೋ ನೋಡ್ಬೇಕಂದ್ರೆ 13th ಮಂತ್ದು ಹಾಗೆ 61st ಮಂತ್ದು. ಈಗ 13th ಮಂತ್ ನೋಡೋಣ ಅಂದ್ರೆ ಲೈಫ್ ಇನ್ಶೂರೆನ್ಸ್ 51.61% ಇದೆ, HDFCದು 88.06% ಇದೆ. ಇದೇ ಜಾಸ್ತಿ ಇರೋದು ಬೇರೆಯವರು ಕಂಪೇರ್ ಮಾಡಿದ್ರೆ. ಇನ್ನು SBI ಅಲ್ಲಿ ನೋಡ್ಬೇಕಂದ್ರೆ 85.2% ಇದೆ, ICICI ನೋಡ್ಬೇಕಂದ್ರೆ 85.9% ಇದೆ. ಸೊ ಈಗ ನ್ಯೂ ಬಿಸ್ನೆಸ್ ಮಾರ್ಜಿನ್ ನೋಡ್ಬೇಕು ಅಂದ್ರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ದು ಅಂದ್ರೆ LICದು 14.6% ಇದೆ, HDFCದು 27.5% ಇದೆ, SBIದು 31% ಇದೆ, ICICI ಪ್ರುಡೆನ್ಷಿಯಲ್ದು ಕೂಡ 31% ಇದೆ. ಸೊ SBI ಮತ್ತೆ ICIದು ಸೇಮ್ ಇದೆ ಅಂತ ಹೇಳ್ಬೋದು, ಅದೇ ಹೈಯೆಸ್ಟ್ ಅಂತ ಕೂಡ ಹೇಳ್ಬೋದು 31%. ಇನ್ನ ಪ್ರೀಮಿಯಂ ಗ್ರೋತ್ ನೋಡ್ಬೇಕು ಅಂತಂದ್ರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ದು ಎಷ್ಟಿದೆ ಅಂದ್ರೆ LICದು 15.38% ಇದೆ, HDFCದು 12.65% ಇದೆ, SBIದು 22% ಇದೆ, ICICIದು 10.1% ಇದೆ. ಇಲ್ಲಿ ನೋಡ್ಬೇಕಂದ್ರೆ SBIದು 22% ಜಾಸ್ತಿ ಅಂತ ಹೇಳ್ಬೋದು. ಇನ್ನು ಪ್ರೈಸ್ ಟು ಎಂಬೆಡೆಡ್ ವ್ಯಾಲ್ಯೂ ನೋಡ್ಬೇಕು ಅಂದ್ರೆ LICದು 0.7% ಇದೆ, HDFCದು 2.9 ಇದೆ, ಅದೇ ಜಾಸ್ತಿ ಅಂತ ಹೇಳ್ಬೋದು. ಹಾಗೆ SBI ಲೈಫ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ದು 2.6 ಇದೆ, ICICIದು 1.7 ಇದೆ. ಸೊ ನೀವು ಇದನ್ನೆಲ್ಲ ನೋಡಿ ಅನಲೈಸ್ ಮಾಡ್ಬೋದು ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋಗೆ ಇಷ್ಟನೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೋದು. ಹಾಗೆ ನಮ್ಮ ಗ್ರೋ ಕನ್ನಡ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಇದು ಕೇವಲ ಎಜುಕೇಶನಲ್ ವಿಡಿಯೋ ಮಾತ್ರ, ಯಾವುದೇ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ. ನಿಮ್ಮ ಓನ್ ರಿಸರ್ಚ್ನ ನೀವು ಮಾಡೋದನ್ನ ಮರಿಬೇಡಿ. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.